ಬಳ್ಳಾರಿಯ ಒಂದು ಬ್ಯಾನರ್ ಗಲಾಟೆ ಏನಿದೆ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದ ಒಂದು ವಿವಾದವನ್ನು ಸೃಷ್ಟಿಸಿತು. ಮತ್ತೆ ರಾಜ್ಯ ಸರ್ಕಾರಕ್ಕೆ ಕೂಡ ಸ್ವಲ್ಪ ಮುಖಭಂಗ ಆಗಿತ್ತು ಈ ಒಂದು ವಿಚಾರವಾಗಿ. ಆದರೆ ಈಗ ಬಿಜೆಪಿ ಜೆಡಿಎಸ್ ಇಬ್ಬರು ಏನಿದ್ದಾರೆ ಸೇರಿಕೊಂಡು ಬಳ್ಳಾರಿಯಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡೋಕೆ ಯೋಚನೆಯನ್ನು ಮಾಡಿದ್ದಾರೆ, ನಿರ್ಧಾರವನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈ ಒಂದು ಪಾದಯಾತ್ರೆಗೆ ಮುಖ್ಯ ಕಾರಣ ಏನಂತಾರೆ ಬಳ್ಳಾರಿಯಲ್ಲಿ ಆದಂತಹ ಈ ಒಂದು ಗಲಾಟೆ. ಶ್ರೀರಾಮುಲು ಅವರು, ಜನಾರ್ದನ ರೆಡ್ಡಿ ಅವರು ಈಗಾಗಲೇ ಹೇಳಿದ್ರು ಈ ಹಿಂದೆ ಅದೇ ರೀತಿಯಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ನಾಯಕರು ಕೂಡ ಸೇರಿಕೊಂಡು ಪಾದಯಾತ್ರೆಯನ್ನು ಮಾಡ್ತೀವಿ ಬೆಂಗಳೂರಿಗೆ ಅಂತ ಹೇಳ್ತಾ ಇದ್ದಾರೆ. ಜನವರಿ 17ರಂದು ಸಮಾವೇಶ ನಡೆದ. ಅದಾದ ನಂತರ ಇಬ್ಬರು ಬಿಜೆಪಿ ಜೆಡಿಎಸ್ ಇಬ್ಬರು ಕೂಡ ಜಂಟಿಯಾಗಿ ಸಮಾವೇಶವನ್ನು ಮಾಡ್ತಾರೆ, ಹೋಗ್ತಾರೆ ಬೆಂಗಳೂರಿನಂತ ಪಾದಯಾತ್ರೆ. ಈ ಒಂದು ಪಾದಯಾತ್ರೆ ಏನಿದೆ ತುಂಬ ವಿಶೇಷವಾಗಿರುವಂಥದ್ದು. ಯಾಕಂತಂದರೆ ಮಾಜಿ ಸಚಿವ ಶ್ರೀರಾಮುಲು ಏನಿದ್ದಾರೆ ಅವರು ಹೇಳಿಕೆಯನ್ನು ಕೊಡ್ತಾ ಅವರ ಜೊತೆ ಜನಾರ್ದನ ರೆಡ್ಡಿ ಕೂಡ ಇದ್ದಾರೆ. ಯಾಕಂದರೆ ಅವರ ಮನೆಯಲ್ಲಿ ನಡೆದಂತಹ ಒಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದು ಅವರು. ಈ ಒಂದು ಗಲಭೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರ ಬಂಧನಕ್ಕೆ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ. ಶಾಸಕ ಭರತ್ ರೆಡ್ಡಿ ಮತ್ತು ಅವರ ಆಪ್ತ ಆಗಿರುವಂತಹ ಸತೀಶ್ ರೆಡ್ಡಿ ಬಂಧನಕ್ಕೆ ಒತ್ತಾಯ ಜಾಸ್ತಿ ಆಗ್ತಾ ಇದೆ. ಪಾದಯಾತ್ರೆ ಏನಿದೆ ಫೆಬ್ರವರಿ 5ರಂದು ಬೆಂಗಳೂರಿನ ಒಂದು ಅರಮನೆ ಮೈದಾನದಲ್ಲಿ ಅಂತ್ಯ ಆಗುತ್ತೆ. 17ರಿಂದ ಶುರುವಾಗಿ ಸಮಾವೇಶದಲ್ಲಿ ಬಿಜೆಪಿಯ ಜೆಡಿಎಸ್ನ ಒಂದು ಗಣ್ಯ ನಾಯಕರು ಕೂಡ ಭಾಗಿಯಾಗ್ತಾರೆ. ಅದರಲ್ಲಿ ಮುಖ್ಯವಾಗಿ BSY ಅಂದರೆ ಯಡಿಯೂರಪ್ಪ ಅವರು, ಪ್ರಹ್ಲಾದ್ ಜೋಶಿ, HD ಕುಮಾರಸ್ವಾಮಿ ಅವರದು, ವಿಜಯೇಂದ್ರ, R ಅಶೋಕ್, ಜಲವಾದಿ ನಾರಾಯಣಸ್ವಾಮಿ, ಹೀಗೆ ನಾನಾ ಗಣ್ಯರು ಭಾಗಿಯಾಗ್ತಾರೆ. ಮುಖ್ಯವಾಗಿ ಮಾಜಿ CM ಆಗಿರುವಂತಹ ಯಡಿಯೂರಪ್ಪ ಅವರು ಕೂಡ ಬರ್ತಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಆಗಿರುವಂತಹ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆಗಿರುವಂತಹ R ಅಶೋಕ್ ಆಗಿರಬಹುದು. ಮತ್ತೆ ಸಾಕಷ್ಟು ಜನರು HD ಕುಮಾರಸ್ವಾಮಿ ಕೇಂದ್ರ ಸಚಿವರು ಅವರು ಕೂಡ, ಪ್ರಹ್ಲಾದ್ ಜೋಶಿ ಅವರು ಕೂಡ ಕೇಂದ್ರ ಸಚಿವರು ಆಗಿದ್ದಾರೆ. ಹೀಗಾಗಿ ಬಿಜೆಪಿ ಜೆಡಿಎಸ್ ಇಬ್ಬರು ನಾಯಕರು ಕೂಡ ಸೇರಿಕೊಂಡು ಮಾಡ್ತಾ ಇರುವಂತಹ ಬಹುದೊಡ್ಡ ಪಾದಯಾತ್ರೆ ಇದು ಬಳ್ಳಾರಿಯಿಂದ ಬೆಂಗಳೂರಿಗೆ. ಈ ಹಿಂದೆ ನಾವು ಗಮನಿಸಿದ್ದೀವಿ ಸಿದ್ದರಾಮಯ್ಯ ಅವರು ಸವಾಲನ್ನು ಹಾಕಿ ಬಳ್ಳಾರಿಗೆ ಪಾದಯಾತ್ರೆಯನ್ನು ಮಾಡಿದ್ರು. ಅದನ್ನೇ ಇದು ನೆನಪಿಸುತ್ತೆ ಈ ಒಂದು ಸಮಯದಲ್ಲಿ. ಈಗ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಒಂದು ಶಾಸಕರೇನಿದ್ದಾರೆ ಅವರ ವಿರುದ್ಧ ನಡೀತಾ ಇರುವಂತಹ ಒಂದು ಪ್ರತಿಭಟನೆ, ಬಳ್ಳಾರಿಯಲ್ಲಿ ಆದಂತಹ ಒಂದು ಫೈರಿಂಗ್ ಏನಿತ್ತು ಅದರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಬಲಿಯಾಗಿತ್ತು. ಆ ಒಂದು ಘಟನೆ ಏನಾಗಿತ್ತು ಅಂತಂದರೆ ಜನಾರ್ದನ ರೆಡ್ಡಿ ಅವರನ್ನು ಮುಗಿಸೋಕೆ ಅಂತ ಹೇಳಿ ಮಾಡಿದಂತಹ ಒಂದು ವ್ಯವಸ್ಥಿತವಾದಂತಹ ಪ್ಲಾನ್ ಅಂತ ಹೇಳ್ತಾ ಇದ್ರು. ಆರೋಪ ಕೂಡ ಮಾಡಿದ್ರು, ಮತ್ತೆ ಕೇಸನ್ನು ಕೂಡ ದಾಖಲಿಸಿದ್ರು. ಎರಡೂ ಕಡೆಯಿಂದ ಕೇಸ್ ದಾಖಲಾಗಿತ್ತು. ಈ ಕಡೆ ಜನಾರ್ದನ ರೆಡ್ಡಿ ಅವರು ಕೂಡ ಕೇಸು ದಾಖಲಿಸಿದ್ರು, ಭರತ್ ರೆಡ್ಡಿ ಕೂಡ ಕೇಸನ್ನು ದಾಖಲಿಸಿದ್ರು. ಎಲ್ಲೋ ಒಂದು ಕಡೆ ಏನು ವಾಲ್ಮೀಕಿಯ ಒಂದು ಪುತ್ಥಳಿಯ ಒಂದು ನಿರ್ಮಾಣ ಮಾಡಬೇಕಾಗಿತ್ತು, ಆ ಒಂದು ವಿಚಾರವಾಗಿ ಶುರುವಾದಂತಹ ಈ ಗಲಾಟೆ, ಬರೀ ಬ್ಯಾನರ್ಗಾಗಿ ಶುರುವಾದಂತಹ ಈ ಗಲಾಟೆ ಈಗ ದೊಡ್ಡ ಮಟ್ಟದಲ್ಲಿ ರಾಜಕೀಯ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ರಾಜಕೀಯದ ಒಂದು ಆಟದ ವೇದಿಕೆ ಆಗಿಬಿಟ್ಟಿದೆ ಈ ಒಂದು ಬಳ್ಳಾರಿಯ ಗಲಾಟೆ. ಈಗ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ನಾವು ಬೆಂಗಳೂರಿನ ತನಕ ಪಾದಯಾತ್ರೆ ಮಾಡಬೇಕು. ಈ ಒಂದು ಗಲಭೆಯಲ್ಲಿ ಯಾರ ಕೈವಾಡ ಇದೆ, ಯಾರು ಸಪೋರ್ಟ್ ಮಾಡಿದ್ರು ಅವರ ಬಂಧನ ಆಗಬೇಕು. ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಒಂದು ಕಡೆ ನಿನ್ನೆ ಮೊನ್ನೆ ನಾವು ಕೇಳ್ತಾ ಇದ್ದೀವಿ ಇದೇ ಒಂದು ವಿಚಾರವಾಗಿ, ಪಾದಯಾತ್ರೆಯ ವಿಚಾರವಾಗಿ ಅಪಸ್ವರಗಳು ಕೇಳಿ ಬರ್ತಾ ಇದೆ ಬಿಜೆಪಿಯ ನಾಯಕರಲ್ಲಿ ಅಂತ. ಯಾಕಂದರೆ ಶ್ರೀರಾಮುಲು ಅವರ ಒಂದು ವರ್ಚಸ್ಸು ಜಾಸ್ತಿ ಆಗಿಬಿಡುತ್ತೆ ಈ ಒಂದು ಪಾದಯಾತ್ರೆ ಯಶಸ್ವಿ ಆದರೆ ಅಂತೇಳಿ. ಆದರೆ ಅದೇನೇ ಇದ್ರೂ ಸರಿ, ಈಗ 17ನೇ ತಾರೀಕಿಂದ ನಾವು ಪಾದಯಾತ್ರೆಯನ್ನು ಶುರು ಮಾಡ್ತೀವಿ, 5ನೇ ತಾರೀಕಿಗೆ ಅದು ಮುಗಿಯುತ್ತೆ. ಬೆಂಗಳೂರಿನಲ್ಲಿರುವಂಥ ಒಂದು ಮೈದಾನ ಏನಿದೆ ಅರಮನೆ ಮೈದಾನ, ಅಲ್ಲಿ ಇದು ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದ ಒಂದು ಪಾದಯಾತ್ರೆ ಇದು. ಈ ಹಿಂದೆ ಏನು ಸಿದ್ದರಾಮಯ್ಯ ಮಾಡಿದಂತಹ ಒಂದು ಪಾದಯಾತ್ರೆಯನ್ನು ನೆನಪಿಸ್ತಾ ಇದ್ದಾರೆ, ಅದಕ್ಕೆ ಒಂದು ರೀತಿಯಲ್ಲಿ ಉತ್ತರ ಕೊಡೋ ರೀತಿಯಲ್ಲಿ ಈ ಒಂದು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅಂತ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ. ಹಾಗೂ ಕೂಡ ಇರಬಹುದು. ಆದರೆ ಈಗ ಸದ್ಯಕ್ಕಂತೂ ಸರ್ಕಾರದಿಂದ ಏನೇನು ತಪ್ಪುಗಳಾಗುತ್ತೋ, ಅವರ ಕಡೆಯ ನಾಯಕರಿಂದ ಏನೇನು ತಪ್ಪುಗಳಾಗುತ್ತೋ ಅದನ್ನು ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ, ಅದನ್ನು ಎಲ್ಲ ರೀತಿಯಾಗಿ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂತ ಹೇಳಿ ನಾಯಕರು ಕಾದು ಕುಳಿತಂತೆ ಕಾಣ್ತಾ ಇದೆ. ಈ ಒಂದು ಪಾದಯಾತ್ರೆಯಲ್ಲಿ ಕುಮಾರಸ್ವಾಮಿ ಅವರು ಭಾಗಿಯಾಗ್ತಾರೆ, ಯಡಿಯೂರಪ್ಪ ಅವರು ಭಾಗಿಯಾಗ್ತಾರೆ, ವಿಜಯೇಂದ್ರ ಅವರು ಭಾಗಿಯಾಗ್ತಾರೆ, ಸಾಕಷ್ಟು ನಾಯಕರು ಬರ್ತಾರೆ. ಹೀಗಾಗಿ ದೊಡ್ಡ ಮಟ್ಟದ ಹೋರಾಟ ಇರೋದ್ರಿಂದ ಕಾಂಗ್ರೆಸ್ ನಾಯಕರು ಮತ್ತು CM ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಏನು ಹೇಳುತ್ತಾರೆ ಈ ಒಂದು ಪಾದಯಾತ್ರೆಗೆ ಗೊತ್ತಿಲ್ಲ. ಇದೇ ವಿಚಾರವಾಗಿ ಚರ್ಚೆ ಆಗ್ತಾ ಇದೆ. ಸದ್ಯಕ್ಕೆ ಶ್ರೀರಾಮುಲು ಹೇಳಿದ್ದಾರೆ ನಾವು ಶುರು ಮಾಡ್ಕೊಂಡಿದ್ದೀವಿ, ಯಾವುದೇ ಕಾರಣ ಕೂಡ ನಿಲ್ಲಲ್ಲ, ನ್ಯಾಯ ಸಿಗೋವರೆಗೂ ಕೂಡ ಈ ಒಂದು ವಿಚಾರದಲ್ಲಿ ನಮ್ಮ ಹೋರಾಟ ಇರುತ್ತೆ. ಸಾವನ್ನಪ್ಪಿರುವುದು ಕಾಂಗ್ರೆಸ್ ಕಾರ್ಯಕರ್ತನೇ ಆದರೂ ಕೂಡ ಆತನ ಜೀವಕ್ಕೆ ಕೂಡ ಬೆಲೆ ಇದೆ. ನಮ್ಮ ಒಂದು ನಾಯಕರೇನಿದ್ದಾರೆ ಅವರು ಯಾವಾಗಲೂ ಕೂಡ ನ್ಯಾಯದ ಪರವಾಗಿ ನಾವಿರ್ತೀವಿ, ಹೋರಾಟವನ್ನು ಮಾಡ್ತೀವಿ. ಹಿಂದೆ ಕೂಡ ಮಾಡಿದ್ವಿ, ಈಗ ಮುಂದೆ ಕೂಡ ಮಾಡ್ತೀವಿ. ನಿರಂತರವಾಗಿ ಹೋರಾಟ ಇರುತ್ತೆ, ಎಲ್ಲಿಯವರೆಗೂ ಕೂಡ ನ್ಯಾಯ ಸಿಗೋತಿಲ್ವೋ, ಸಿಕ್ಕ ಮೇಲೆ ನಾವು ಸುಮ್ಮನೆ ಆಗ್ತೀವಿ ಅನ್ನುವಂಥ ರೀತಿಯಲ್ಲಿ ಈ ಪಾದಯಾತ್ರೆಯನ್ನು ಕೈಗೊಂಡಿದ್ದಾರೆ ಬಿಜೆಪಿಯ ನಾಯಕರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.